ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರಬೇಕಾಗತ್ತೆ. ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತೀಯ ಸೇನೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್ ಹಾಗೆ ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಮಾಡಲಾಗುತ್ತೆ. ನೋಡಿ, ಎಲ್ಲವೂ ಕೂಡ ಸಜ್ಜಾಗಿದೆ. ಭಾರತದ ಸಮರ ಫಿಕ್ಸ್ ಅಂತ ಹೇಳ್ತಾ ಇರುವಂತದ್ದು ಪಾಕಿಸ್ತಾನದ ವಿರುದ್ಧ. ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ರಫೇಲ್ ಹಾಗೆ ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿಯಾಗಿದ್ದಾರೆ ಭಾರತೀಯ ಸೇನಾಧಿಕಾರಿಗಳು. ಪೂರ್ಣ ಯುದ್ಧ ಘೋಷಣೆ ಆದಂತಹ ಸಂದರ್ಭದಲ್ಲಿ ಮಿಸೈಲ್ಗಳು ಹೋಗ್ತವೆ ಪಾಕಿಸ್ತಾನದ ಕಡೆ. ಬ್ರಹ್ಮೋಸ್ ಮಿಸೈಲ್, ಅರ್ಜುನ ಟ್ಯಾಂಕ್ ಕೂಡ ಇದೆ. ಗಡಿಯಲ್ಲಿ ರಫೇಲ್ ಕೂಡ ರೆಡಿಯಾಗಿ ನಿಂತಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರಬೇಕಾಗತ್ತೆ. ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತೀಯ ಸೇನೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್ ಹಾಗೆ ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಮಾಡಲಾಗುತ್ತೆ. ನೋಡಿ, ಎಲ್ಲವೂ ಕೂಡ ಸಜ್ಜಾಗಿದೆ. ಭಾರತದ ಸಮರ ಫಿಕ್ಸ್ ಅಂತ ಹೇಳ್ತಾ ಇರುವಂತದ್ದು ಪಾಕಿಸ್ತಾನದ ವಿರುದ್ಧ. ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ರಫೇಲ್ ಹಾಗೆ ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿಯಾಗಿದ್ದಾರೆ ಭಾರತೀಯ ಸೇನಾಧಿಕಾರಿಗಳು. ಪೂರ್ಣ ಯುದ್ಧ ಘೋಷಣೆ ಆದಂತಹ ಸಂದರ್ಭದಲ್ಲಿ ಮಿಸೈಲ್ಗಳು ಹೋಗ್ತವೆ ಪಾಕಿಸ್ತಾನದ ಕಡೆ. ಬ್ರಹ್ಮೋಸ್ ಮಿಸೈಲ್, ಅರ್ಜುನ ಟ್ಯಾಂಕ್ ಕೂಡ ಇದೆ. ಗಡಿಯಲ್ಲಿ ರಫೇಲ್ ಕೂಡ ರೆಡಿಯಾಗಿ ನಿಂತಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ
ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರಬೇಕಾಗತ್ತೆ. ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತೀಯ ಸೇನೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್ ಹಾಗೆ ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಮಾಡಲಾಗುತ್ತೆ. ನೋಡಿ, ಎಲ್ಲವೂ ಕೂಡ ಸಜ್ಜಾಗಿದೆ. ಭಾರತದ ಸಮರ ಫಿಕ್ಸ್ ಅಂತ ಹೇಳ್ತಾ ಇರುವಂತದ್ದು ಪಾಕಿಸ್ತಾನದ ವಿರುದ್ಧ. ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ರಫೇಲ್ ಹಾಗೆ ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿಯಾಗಿದ್ದಾರೆ ಭಾರತೀಯ ಸೇನಾಧಿಕಾರಿಗಳು. ಪೂರ್ಣ ಯುದ್ಧ ಘೋಷಣೆ ಆದಂತಹ ಸಂದರ್ಭದಲ್ಲಿ ಮಿಸೈಲ್ಗಳು ಹೋಗ್ತವೆ ಪಾಕಿಸ್ತಾನದ ಕಡೆ. ಬ್ರಹ್ಮೋಸ್ ಮಿಸೈಲ್, ಅರ್ಜುನ ಟ್ಯಾಂಕ್ ಕೂಡ ಇದೆ. ಗಡಿಯಲ್ಲಿ ರಫೇಲ್ ಕೂಡ ರೆಡಿಯಾಗಿ ನಿಂತಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದ್ರೂ ಮಾಡಬಹುದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು, ಏರ್ ಸ್ಟ್ರೈಕ್ ಆಗಬಹುದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರಬಹುದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡಬಹುದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರಬೇಕಾಗತ್ತೆ. ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತೀಯ ಸೇನೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್ ಹಾಗೆ ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಮಾಡಲಾಗುತ್ತೆ. ನೋಡಿ, ಎಲ್ಲವೂ ಕೂಡ ಸಜ್ಜಾಗಿದೆ. ಭಾರತದ ಸಮರ ಫಿಕ್ಸ್ ಅಂತ ಹೇಳ್ತಾ ಇರುವಂತದ್ದು ಪಾಕಿಸ್ತಾನದ ವಿರುದ್ಧ. ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ರಫೇಲ್ ಹಾಗೆ ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿಯಾಗಿದ್ದಾರೆ ಭಾರತೀಯ ಸೇನಾಧಿಕಾರಿಗಳು. ಪೂರ್ಣ ಯುದ್ಧ ಘೋಷಣೆ ಆದಂತಹ ಸಂದರ್ಭದಲ್ಲಿ ಮಿಸೈಲ್ಗಳು ಹೋಗ್ತವೆ ಪಾಕಿಸ್ತಾನದ ಕಡೆ. ಬ್ರಹ್ಮೋಸ್ ಮಿಸೈಲ್, ಅರ್ಜುನ ಟ್ಯಾಂಕ್ ಕೂಡ ಇದೆ. ಗಡಿಯಲ್ಲಿ ರಫೇಲ್ ಕೂಡ ರೆಡಿಯಾಗಿ ನಿಂತಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.